ಶರಣಾರ್ಥಿ, ಇವತ್ತೊಂದು ಯುನೀಕ್ ಕ್ವಶನ್ ತಂದಿದ್ದೀನಿ. ನಂಬರ್ ಮೇಲಿದೆ ಮತ್ತೆ ಪರ್ಸೆಂಟೇಜ್ ಅಂದ್ರೆ ಒಂದು ವ್ಯಾಲ್ಯೂ ಇದೆ. ಅದು ಆ ವ್ಯಾಲ್ಯೂದು 25% ಇನ್ಕ್ರೀಸ್ ಆಗಿದೆ ಅಂದ್ರೆ ಅಮೌಂಟ್ ಅದ್ರ ವ್ಯಾಲ್ಯೂ ಜಾಸ್ತಿ ಆಗಿದೆ. ಮತ್ ಏನ್ ಇನ್ಕ್ರೀಸ್ ಆಗಿದ್ದು ಅಮೌಂಟ್ 20% ಕಮ್ಮಿ ಆಗಿದೆ. ಅವಾಗ ಅದು ವ್ಯಾಲ್ಯೂ ಎಷ್ಟಿತ್ತು ಅಂತ ಕ್ವಶನ್. ಇದನ್ನ ಹೆಂಗ್ ಸಾಲ್ವ್ ಮಾಡೋದು ನೋಡೋಣ. ಎ ನಂಬರ್ ಇನ್ಕ್ರೀಸ್ಡ್ ಬೈ 25%. ಎ ನಂಬರ್ ನಂಬರ್ ಏನಿರ್ಲಿ, ಲೆಟ್ ನಂಬರ್ ಬಿ ದ ಎಕ್ಸ್ ಅಂತ ಇಟ್ಕೊಳ್ಳೋಣ, ನಮ್ಗೆ ಗೊತ್ತಿಲ್ಲ ಅದು. ದೆನ್ ಡಿಕ್ರೀಸ್ಡ್ ಬೈ, ನೋಡ್ರಿ ಇನ್ಕ್ರೀಸ್ ಬರ್ಕೊಳ್ಳೋಣ. ಇನ್ಕ್ರೀಸ್ಡ್ ಬೈ 25%. ಹೆಂಗೆ ನಾವು ಬರ್ಕೊಳ್ಳೋದು? ಇನ್ಕ್ರೀಸ್ ಅಂದ್ರೆ ಹೆಂಗ್ ಬರ್ಕೋತೀವಿ? ಒಂದು ಯೂನಿಟ್ ಇದೆ ಪ್ಲಸ್ 25% ಇನ್ಕ್ರೀಸ್ ಆಗಿದೆ ಅಂದ್ರೆ ಹಿಂಗ್ ಬರ್ಕೋತೀವಿ, ಹೌದಾ? ಇದೇನಾಗುತ್ತೆ? LCM ತೆಗೆದ್ರೆ, ಅಂದ್ರೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇದೀನಿ, ಇದನ್ನ ಶಾರ್ಟ್ ಆಗು ಮಾಡಬಹುದು. 100 ಇಲ್ಲಿ ಬರುತ್ತೆ. 100 ಪ್ಲಸ್ 25 is 100. ಇದನ್ನ ಡೈರೆಕ್ಟ್ ಆಗಿ 125 ಡಿವೈಡ್ ಬೈ 100 ಅಂತಾನು ಬರ್ಕೋಬಹುದು. ಅಂದ್ರೆ ಆ ನಂಬರ್ ಅದ ಇಷ್ಟು ಇನ್ಕ್ರೀಸ್ ಆಗಿದೆ, ಎಕ್ಸ್ ಇಷ್ಟು ಇನ್ಕ್ರೀಸ್ ಆಗಿದೆ. ಓಕೆನಾ? 25 4 25 5 ಏನ್ ಬಂತು? 5/4 ಬಂತು. ಇದು ಒಂದ್ ಇಟ್ಕೊಳ್ರಿ ಈಕ್ವೇಶನ್ ಅಂತ. ದೆನ್ ಡಿಕ್ರೀಸ್ ಬೈ 25%. ಅಂದ್ರೆ ಇದು ಇನ್ಕ್ರೀಸ್ ಆಗಿರೋ ನಂಬರು 20% ಡಿಕ್ರೀಸ್ ಆಗಿದೆ ಮತ್ತೆ ಈಕ್ವಲ್ ಟು 600 ಆಗಿದೆ. ಓಕೆನಾ? ಈಗ ಡಿಕ್ರೀಸ್ ಅಂದ್ರೆ 1 ಮೈನಸ್ 20 ಡಿವೈಡ್ ಬೈ 100 ಅಂತ ಬರ್ಕೋಬಹುದಲ್ಲ. ಅಂದ್ರೆ 100% ಅಲ್ಲಿ 20% ಕಮ್ಮಿ ಆಗಿದೆ ಅಂದ್ರೆ 80 ಡಿವೈಡ್ ಬೈ 100 ಅಂತ ಬರ್ಕೋಬಹುದಲ್ಲ. ಈವನ್ ಇದನ್ನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ ನೀವು. 100 ಮೈನಸ್ ಇದನ್ನ LCM ತೆಗೆದಾಗ 100 ಮೈನಸ್ 20 is 80 by 100. ಎಷ್ಟಾಗುತ್ತೆ ಇದ್ರ ವ್ಯಾಲ್ಯೂ? 0 0 ಹೋಗುತ್ತೆ. 2 4 2 5 ಆಗುತ್ತೆ, ಹೌದಾ? ಈ ವ್ಯಾಲ್ಯೂ, ಈ ನಂಬರ್ ವ್ಯಾಲ್ಯೂ ಎಕ್ಸ್ ಇಂಟು 5/4, ಈ ವ್ಯಾಲ್ಯೂದು ಡಿಕ್ರೀಸ್ ಎಷ್ಟಾಯ್ತು? ಪರ್ಸೆಂಟೇಜ್ 4/5 ಆಯ್ತು. ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ಈಕ್ವಲ್ ಟು 600 ಅಂತ ಕೊಟ್ಟಿದ್ದಾರೆ. 4 4 5 5 ಹೋಯ್ತು. ಸೊ ಎಕ್ಸ್ ಈಕ್ವಲ್ ಟು 600 ಆನ್ಸರ್ ಇದು. ಬಟ್ ಇಲ್ಲಿ ಕಾನ್ಸೆಪ್ಟ್ ಏನ್ ಕ್ಲಿಯರ್ ಆಗ್ಬೇಕಾಗಿದೆ ಅಂದ್ರೆ, ಏನೋ ಒಂದು ವ್ಯಾಲ್ಯೂ ಇದೆ, 100 ರೂಪಾಯಿ ಇದೆ ಅಂತ ತಿಳ್ಕೊಳ್ರಿ. ಒಂದು ವ್ಯಾಲ್ಯೂ ಅದಕ್ಕೆ ಏನಾಗಿದೆ? ಇನಿಷಿಯಲಿ ಅದನ್ನ ನಾವು 25%ಗೆ ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂದ್ರೆ 125 ಆಯ್ತು, ಹೌದಾ? ಆ 125 20% ಡಿಕ್ರೀಸ್ ಆದಾಗ ಏನೋ ವ್ಯತ್ಯಾಸ ಆಗಿಲ್ಲ ಅಲ್ಲಿ. ಅಂದ್ರೆ ಇದ್ದಿರೋ ವ್ಯಾಲ್ಯೂವೇ ಆಯ್ತು, ಲಾಸು ಆಗ್ಲಿಲ್ಲ, ಪ್ರಾಫಿಟ್ ಆಗ್ಲಿಲ್ಲ. ಅಂದ್ರೆ ನಾ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಲಾಸ್ ಪ್ರಾಫಿಟ್ ಅಲ್ಲ ಇದು. ಇದನ್ನ ಈ ತರನು ನಾವು ಎಕ್ಸ್ಪ್ಲೇನ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಹೆಂಗ್ ಮಾಡೋಣ? ನಿಮ್ಗೆ ಯಾರೋ ಒಂದು ಕ್ವಶನ್ ಕೇಳಿದ್ರು, ಇನ್ಕ್ರೀಸ್ಡ್ ಬೈ 25% ದೆನ್ ಡಿಕ್ರೀಸ್ ಬೈ 20% ಬೈ ಈಕ್ವಲ್ ಟು, ಇದು ಫೈನಲ್ ನಂಬರ್ ಅದ, ಹೌದಾ? ಹೆಂಗ್ ಫೈಂಡ್ ಔಟ್ ಮಾಡೋದು? ಜನರಲೈಸ್ ಫಾರ್ಮುಲಾ ಹೇಳ್ತೀನಿ. ಇದು ಎಕ್ಸ್, ಏನಾದ್ರು ನಂಬರ್ ಗೊತ್ತಿಲ್ಲ, ಒಂದ್ ಐಟಮ್ ಪ್ರೈಸ್ ಇದೆ ಅಂತ ತಿಳ್ಕೊಡ್ರಿ. ಫೈನಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 600 ಕೊಟ್ಟಿದ್ದಾರೆ ಫೈನಲ್ ವ್ಯಾಲ್ಯೂ. ಇದು ಡಿವೈಡೆಡ್ ಬೈ 1 ಪ್ಲಸ್ A/100 ಇನ್ಕ್ರೀಸ್ ಆಗಿರೋದು ಇಂಟು ಡಿಕ್ರೀಸ್ ಎಷ್ಟಾಗಿದೆ? B ಡಿವೈಡ್ ಬೈ 100. ಇದನ್ನ ಫಾರ್ಮುಲಾ ನೀವು ಸೇವ್ ಮಾಡ್ಕೊಡ್ರಿ. ಈ ತರ ಪ್ಯಾಟರ್ನ್ ಕಂಪಲ್ಸರಿ ಕೇಳ್ತಾರೆ. ಇದು ಯಾವುದಕ್ಕೆ? ಆ ನಂಬರ್ ಯಾವ್ದಾದಂತರೂ ಹೇಳ್ಬೋದು, ಅಥವಾ ಇನ್ ಟರ್ಮ್ಸ್ ಆಫ್ ಎಕ್ಸ್ ನು ಎಕ್ಸ್ಪ್ಲೇನ್ ಮಾಡ್ಬೋದು, ಫೈನಲ್ ನಂಬರ್ ಕೇಳಿದಾಗ ಹೇಳ್ಬೋದು. ಇದು ಒಂದ್. ಇನ್ನೊಂದು ಪರ್ಸೆಂಟೇಜ್ ಆಫ್ ಚೇಂಜ್ ಇನ್, ಈಗ 125% ಇನ್ಕ್ರೀಸ್ ಆದಾಗ 80% 20% ಡಿಕ್ರೀಸ್ ಆದಾಗ 80 ಬಂತಲ್ಲ, ಅವೆರಡೂ ಮಾಡಿದಾಗ ಏನಾದ್ರು ಪರ್ಸೆಂಟೇಜ್ ಆಫ್ ಚೇಂಜ್ ಬಂತ ಅನ್ನೋದಕ್ಕೆ ಫಾರ್ಮುಲಾ ಪರ್ಸೆಂಟೇಜ್ ಚೇಂಜ್ 1 minus, sorry, A is a increase, B is a decrease in value, minus AB divided by 100. ಈಗ ನಾ ಗಿವನ್ ಈಗ ಪರ್ಸೆಂಟೇಜ್ ಚೇಂಜ್ ಅನ್ನೋದನ್ನ ನಾನು ಇವೇ ಡೇಟಾನ ಇದ್ರಲ್ಲಿ ಪುಟ್ ಮಾಡಿ ನೋಡ್ತೀನಿ, ಏನ್ ಬರುತ್ತೆ ಅಂತ ನೋಡೋಣ. ಈಗ ನಮ್ದು ಆನ್ಸರ್ ಏನು? 6. ಅಂದ್ರೆ ಅದು ಪ್ರೈಸ್ ಏನ್ ವ್ಯಾಲ್ಯೂ ಇತ್ತು, ನಾವು 25% ಇನ್ಕ್ರೀಸ್ ಆದಾಗ ಅದ್ರದ್ದು 20% ಡಿಕ್ರೀಸ್ ಆದಾಗ ಅದ್ರದ್ದು ಐಟಮ್ ವ್ಯಾಲ್ಯೂ ಏನೂ ಚೇಂಜ್ ಆಗಿಲ್ಲ. ಕರೆಕ್ಟಾ? ಇದನ್ನ ಇಲ್ಲಿ ಹಾಕೋಣ. ಇನ್ಕ್ರೀಸ್ ಎಷ್ಟಾಗಿದೆ ನಮ್ದು? 25%. 25 ಹಾಕೊಡ್ರಿ. ಬಿ ಎಷ್ಟು ಡಿಕ್ರೀಸ್ ಆಗಿರೋದು? 20 ಮೈನಸ್ ಎ ಬಿ ಅಂದ್ರೆ 25 ಇಂಟು 20 ಡಿವೈಡ್ ಬೈ 100. 2 1 2 5 5 1 5 5 25 ಮೈನಸ್ 20 ಮೈನಸ್ 5. ಪರ್ಸೆಂಟೇಜ್ ಚೇಂಜ್ ಏನಾಯ್ತು? 25 ಪ್ಲಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ 25. ಆನ್ಸರ್ ಇಸ್ 0. ಇದು ಎಕ್ಸ್ಟ್ರಾ, ಇದರ ಆನ್ಸರ್ ಆಲ್ರೆಡಿ ನಾನು ಹೇಳಿದ್ದೀನಿ. ಅಂದ್ರೆ ಪರ್ಸೆಂಟೇಜ್ ಚೇಂಜ್, ಗೇನ್ ಏನೂ ಆಗಿಲ್ಲ. ಪರ್ಸೆಂಟೇಜ್ ಚೇಂಜ್ ಇನ್ ದ ಐಟಮ್ ವ್ಯಾಲ್ಯೂ ವಿಲ್ ರಿಮೇನ್ ಸೇಮ್.
ಇದೇ ಅದರ ಆನ್ಸರ್. ನಾ ಇದು ಜನರಲೈಸ್ ಫಾರ್ಮುಲಾ ಕೊಟ್ಟಿದ್ದೀನ. ಎಕ್ಸ್ ನಿಮ್ಗೆ ಇದು ಕನ್ಫ್ಯೂಸ್ ಇದ್ರೆ ಎಕ್ಸ್ ಈಕ್ವಲ್ ಟು ಫೈನಲ್ ನಂಬರ್ ಅಂತ ಕೊಟ್ಟಿದ್ದೀನಿ. ಎಕ್ಸ್ ಅಂದ್ರೆ ಅದು ನಂಬರ್ ಇದೆ, ಯಾವುದೋ ಒಂದು ಐಟಮ್ ವ್ಯಾಲ್ಯೂ, ಅದು ಫೈನಲ್ ಆನ್ಸರ್ ಏನಿದೆ 600 ಇದೆ. ಇನ್ಕ್ರೀಸ್ ಆಗಿರೋದು 25% ಇದೆ, ಡಿಕ್ರೀಸ್ ಆಗಿರೋದು 20% ಇದೆ. ಇದರ ಆನ್ಸರ್ ಈ ಫಾರ್ಮುಲಾ ಹಾಕಿ ನೋಡ್ರಿ ಎಷ್ಟು ಆನ್ಸರ್ ಬರುತ್ತೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನೀವು ಇದನ್ನ ಆನ್ಸರ್ ಮಾಡಿದೆ ಅಂದ್ರೆ ನಿಮ್ಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅರ್ಥ. ಥ್ಯಾಂಕ್ ಯು. ಈ ಕಾನ್ಸೆಪ್ಟ್ ಕ್ಲಿಯರ್ ಆದ್ರ ನೀವು ಕ್ಲಿಯರ್ ಆಗಿದೆ ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇದರ ಆನ್ಸರ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಆನ್ಸರ್ನ ಕೂಡ ಟೆಕ್ಸ್ಟ್ ಮಾಡಿ. ಇನ್ ಕೇಸ್ ಈ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ಅನ್ನೋದಾದ್ರೆ ನೀವು ನಾಟ್ ಕ್ಲಿಯರ್ ಅಂತ ಹಾಕ್ಬಿಟ್ರೆ ನಾ ಇನ್ನೊಂದರ ವೇ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇದೇ ತರ ಯೂನಿಕ್ ಕ್ವಶನ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.